ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರೋ ಈ ಒಂದು ಮನೆ 2040 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಅಂಡ್ ನೀವು ನೋಡ್ತಾ ಇರ್ಬೋದು ಎಕ್ಸ್ಟೀರಿಯರ್ಸ್ ಕೂಡ ಇದು ಕಂಪ್ಲೀಟ್ಲಿ ಸೆಕ್ಯೂರಿಟಿ ಪ್ರೂಫ್ ಆಗಿ ಮಾಡಿದ್ದಾರೆ. ನಮಗೆ 24/7 ಸೆಕ್ಯೂರಿಟಿಗೆ ಕ್ಯಾಮ್ರಾನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈ ಪ್ರಾಪರ್ಟಿ ಮುಂದೆ ನಮಗೆ 30 ಫೀಟ್ ರೋಡ್ ಇದೆ, ಅಷ್ಟಲ್ಲೇ ಇದು ಡೆಡ್ ಎಂಡ್ ಅಲ್ಲಿ ಕೂಡ ಇದೆ. ಅಷ್ಟಲ್ಲೇ ಇದು ಒಂದು ಗೇಟೆಡ್ ಕಮ್ಯುನಿಟಿ ಸ್ಪೇಸ್ ಕೂಡ ಹೌದು, ಹಾಗೆ BDA ಅಪ್ರೂವ್ಡ್ ಎ ಖಾತಾ. ಸೊ ಈಗ ಒಂದು ಪ್ರಾಪರ್ಟಿಯ ಎಂಟ್ರೆನ್ಸ್ ಬಂದು ವೆಸ್ಟ್ ಇದೆ. ಸೊ ಈಗ ನಾವು ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಇದೀವಿ. ನೀವು ಪಾರ್ಕಿಂಗ್ ಸ್ಪೇಸ್ ನ ಕೂಡ ನೋಡ್ಬೋದು. ಫುಲ್ ಎಂಟೈರ್ 4 ಸೈಡ್ ಅಲ್ಲಿ ಕೂಡ ಫುಲ್ ಗ್ರಿಲ್ಡ್ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಅಂಡ್ ಇಲ್ಲಿ ವಾಟರ್ ಕನೆಕ್ಷನ್ ಅಂದ್ರೆ ಇಲ್ಲಿ ಇವ್ರದ್ದು ಸ್ವಂತ ಬೋರ್ವೆಲ್ ಇದೆ, ಹಾಗೆ ಸಂಪ್ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ನಿಮ್ಗೆ 1 BHK ಅಂತ ಹೇಳ್ಬೋದು, ಅಥವಾ ನೀವು ಇಲ್ಲಿ ಆಫೀಸ್ ರೂಮ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ರೂಮ್ ಯಾವ ತರನ ಮಾಡ್ಕೋಬಹುದು. ಸೊ ಈಗ ನಾವು ಮನೆ ಎಂಟ್ರೆನ್ಸ್ ಹೋಗೋಣ ಬನ್ನಿ. ಅಂಡ್ ನೀವು ಸ್ಟೇರ್ ಕೇಸ್ ನ ಕೂಡ ಅಬ್ಸರ್ವ್ ಮಾಡ್ತಿರ್ಬೋದು. ಇಲ್ಲೂ ಕೂಡ ಅಷ್ಟೇ ಫುಲ್ಲಿ ಗ್ರಿಲ್ಡ್ ಹಾಕಿದ್ದಾರೆ ಅವರು. ಯಾವ ಕಡೆನೂ ನಮ್ಗೆ ಒಂದು ಸೆಕ್ಯೂರಿಟಿ ಇಲ್ಲ ಅನ್ನೋಂಗಿಲ್ಲ. ಅಂಡ್ ಇಲ್ಲಿಂದ ಅಷ್ಟೇ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ಮನೆ ಎಂಟ್ರೆನ್ಸ್ ಆಗಿದೆ. ಇದು ಬಂದು ನಾರ್ತ್ ಫೇಸಿಂಗ್ ಇದೆ. ಸೊ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ನಾವೀಗ ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಅಂಡ್ ಲಿವಿಂಗ್ ರೂಮ್ ಕೂಡ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಬಂದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ಅಂಡ್ ಇದು ವೆಂಟಿಲೇಷನ್ಗೆ ವಿಂಡೋಸ್ ಕೊಟ್ಟಿದ್ದಾರೆ 2 ಸೈಡು. ಅಂಡ್ ನೀವು ರೂಫ್ನ ಕೂಡ ನೋಡ್ಬೋದು, ಫುಲ್ಲಿ ನೋಡ್ತಾ ಇರ್ಬೋದು ಲೈಟ್ಸ್ ಎಲ್ಲ. ಸೊ ಇದು ಒಂದು ಡೈನಿಂಗ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಹಾಗೆ ಮುಂದೆ ಬಂದ್ರೆ ಇದು ಬಂದು ನಮಗೆ ಓಪನ್ ಕಿಚನ್ ಆಗಿರುತ್ತೆ ವಿತ್ ಸ್ಟೋರೇಜ್ ಯೂನಿಟ್ಸ್. ಅಂಡ್ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ವೆಂಟಿಲೇಷನ್ ಇದೆ. ಹಾಗೆ ಇದು ದೇವ್ರ ಮನೆ ಆಗಿದೆ. ಅಂಡ್ ದೇವ್ರ ಮನೆನೂ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಇದು ಇವರು ಸ್ಟೋರೇಜ್ ಸ್ಪೇಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಮುಂದೆ ಬಂದ್ರೆ ಇದು ಯುಟಿಲಿಟೀಸ್ ಝೋನ್ ಆಗಿರುತ್ತೆ. ಅಂಡ್ ಯುಟಿಲಿಟಿನೂ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಅಂಡ್ ನೋಡ್ತಿರ್ಬೋದು ಸ್ಟೇರ್ ಕೇಸು ಅಷ್ಟೇ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಅಂಡ್ ಇಂಟೀರಿಯರ್ಸು ಅಷ್ಟೇ ತುಂಬಾ ಒಂದು ಡಿವೈನಿಟಿ ಫೀಲ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಮ್ಗೆ ಒಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ ಗಾಳಿಗೋಸ್ಕರ ಹಾಗೂ ಬೆಳಕಿಗೋಸ್ಕರ. ಸೊ ಈಗ ನಾವು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೀವಿ. ಅಂಡ್ ನೀವು ಮಾಸ್ಟರ್ ಬೆಡ್ರೂಮ್ ಕೂಡ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ. ಅಂಡ್ ನಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ಡೈರೆಕ್ಟ್ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಕೂಡ ಅಷ್ಟೇ ಇಂಟೀರಿಯರ್ಸ್ ನೀವು ನೋಡ್ತಾ ಇರ್ಬೋದು. ಇದು ಸ್ಟೋರೇಜ್ ಯೂನಿಟ್ ಆಗಿದೆ. ಅಂಡ್ ಇದು ಒಂದು ಡ್ರೆಸ್ಸಿಂಗ್ ಸ್ಪೇಸ್. ಇಲ್ಲಿ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ, ಈ ಕಡೆನೂ ಕೂಡ ಇದೆ. ಅಂಡ್ ಇದು ಬಂದು ನಿಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ರೂಮಿಗೆ ಬರ್ತಾ ಇದೀವಿ. ಅಂಡ್ ಇದು ಚಿಲ್ಡ್ರನ್ ರೂಮ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಕೂಡ ನಮ್ಗೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ವಿತ್ ಅಟ್ಯಾಚ್ಡ್ ವಾರ್ಡ್ರೋಬ್ಸ್, ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ. ಅಂಡ್ ಇದು ಕೂಡ ಅಷ್ಟೇ ನಿಮ್ಗೆ ಬುಕ್ಸ್ ಕೀಪಿಂಗ್ ಸ್ಪೇಸ್ ಅಂತಾನೆ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಅಂಡ್ ನೀವು ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ಸ್ಪೇಸಿಂಗ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಇವರು. ಅಂಡ್ ಇವ್ರು ಯೂಸ್ ಮಾಡಿರೋದು ಟೀಕ್ವುಡ್ ಫಿನಿಶಿಂಗ್ ಜೊತೆ ಟಫ್ ಅಂಡ್ ಗ್ಲಾಸ್. ಅಂಡ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು, ಇದು ಸನ್ಲೈಟ್ ರೂಫ್ ಆಗಿದೆ. ಅಂಡ್ ಇಲ್ಲಿ ಕೂಡ ಒಂದು ವೆಂಟಿಲೇಷನ್ ನ ಕೊಟ್ಟಿದ್ದಾರೆ. ಸೊ ನೀವು ಈ ಸ್ಪೇಸ್ ನ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ವಾಷಿಂಗ್ ಮಷೀನ್ ನ ನೀವು ಇಟ್ಕೋಬಹುದು. ಅಂಡ್ ಇಲ್ಲಿ ಕೂಡ ವೆಂಟಿಲೇಷನ್ ಚೆನ್ನಾಗಿದೆ. ಸೊ ಈಗ ನಾವು ಟೆರೆಸ್ಸಿಗೆ ಬರ್ತಾ ಇದೀವಿ. ಅಂಡ್ ಇದು ಓಪನ್ ಟೆರೆಸ್ ಆಗಿದೆ. ಅಂಡ್ ನೀವು ರೂಫಿಂಗ್ಸ್ ಎಲ್ಲ ನೋಡ್ಬೋದು ಕಂಪ್ಲೀಟ್ಲಿ ಹೆಂಚಲ್ ಮಾಡಿದ್ದಾರೆ ಅವರು. ಸೊ ವೆದರ್ ತಕ್ಕಂಗೆ ಅಡ್ಜಸ್ಟ್ ಆಗುತ್ತೆ. ಅಂಡ್ ಇಲ್ಲಿಂದ ವ್ಯೂನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಸೊ ಇದು ಬಂದು ನಿಮ್ಗೆ ಟ್ಯಾಂಕ್ ರೂಮ್ ಆಗಿರುತ್ತೆ. ಅಂಡ್ ಇಲ್ಲಿ ನಾರ್ಮಲಿ ಮ್ಯಾನ್ಯುಯಲಿ ಬಟ್ಟೆ ಒಗೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಪರ್ಟಿನ ನೀವು ನೋಡಿದ್ರಲ್ಲ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಿಯರ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್, ಕನಕಪುರ ರೋಡ್. ಸೊ ಯಾರಿಗೆಲ್ಲ ಈ ಒಂದು ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಅಥವಾ ಬ್ರೋಕರೇಜ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.